ವಿದ್ಯಾರ್ಥಿಯ ಓದಿನ ಹಸಿವು. ಒಂದು ಪ್ರೇರಣಾದಾಯಕ ಕತೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ವಿದ್ಯಾರ್ಥಿ ವಾಸಿಸುತ್ತಿದ್ದ. ಅವನು ಬಡ ಕುಟುಂಬದಿಂದ ಬಂದವನಾದರೂ ಓದಿನ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದನು. ಅವನ ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರೆ ತಾಯಿ ಮನೆ ಕೆಲಸ ಮಾಡುತ್ತಿದ್ದರು. ಮನೆ ಪರಿಸ್ಥಿತಿ ಸರಳವಾಗಿದ್ದರೂ ರಮೇಶ್ ಮನದಲ್ಲಿ ದೊಡ್ಡ ಕನಸುಗಳಿದ್ದವು. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಶಾಲೆಗೆ ಹೋಗುತ್ತಿದ್ದ. ಶಾಲೆಯಲ್ಲಿ ಗುರುಗಳು ಹೇಳುವ ಪಾಠಗಳನ್ನು ಗಮನದಿಂದ ಕೇಳುತ್ತಿದ್ದನು. ಮನೆಗೆ ಬಂದ ಮೇಲೆ ಪುಸ್ತಕಗಳನ್ನು ಮತ್ತೆ ಮತ್ತೆ ಓದುತ್ತಿದ್ದ. ಕೆಲವೊಮ್ಮೆ ಮನೆಯಲ್ಲೇ ವಿದ್ಯುತ್ ಇರದಿದ್ದಾಗ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಒಮ್ಮೆ ಗುರುಗಳು ಕೇಳಿದರು, ರಮೇಶ್, ನೀನು ಇಷ್ಟು ಕಷ್ಟಪಟ್ಟು ಏಕೆ ಓದುತ್ತೀಯಾ? ಅದಕ್ಕೆ ರಮೇಶ್ ಉತ್ತರಿಸಿದನು, ಸರ್, ನನಗೆ ಜ್ಞಾನ ಪಡೆಯುವ ಹಸಿವು ಇದೆ. ಓದಿದರೆ ನನ್ನ ಬದುಕು ಮಾತ್ರವಲ್ಲ, ನನ್ನ ಹಳ್ಳಿಯ ಬದುಕನ್ನು ಬದಲಾಯಿಸಬಹುದು. ಗುರುಗಳಿಗೆ ತುಂಬಾ ಸಂತೋಷವಾಯಿತು. ಅವರು ರಮೇಶ್ಗೆ ಪ್ರೋತ್ಸಾಹ ನೀಡಿದರು. ರಮೇಶ್ ಇನ್ನೂ ಹೆಚ್ಚು ಪರಿಶ್ರಮದಿಂದ ಓದಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದನು. ಹಳ್ಳಿಯ ಎಲ್ಲರೂ ಅವನನ್ನು ಮೆಚ್ಚಿದರು. ನೀತಿ: ಓದಿನ ಹಸಿವು ಮತ್ತು ಪರಿಶ್ರಮ ಇದ್ದರೆ ಯಾವುದೇ ಕಷ್ಟವನ್ನು ಜಯಿಸಿ ಯಶಸ್ಸು ಪಡೆಯಬಹುದು.